ಜೇವರ್ಗಿ ತಹಶೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತ ರೇಡ್ ಮಾಡಲಾಗಿದೆ. 10,000 ಲಂಚವನ್ನ ಕೇಳಿದ್ದು ಎಫ್ಟಿಎ ಸತೀಶ್ ರಾಠೋಡ್ ಈಗ ಅರೆಸ್ಟ್ ಆಗಿದ್ದಾರೆ. ಹಣದ ಆಸೆಗಾಗಿ ಡಿಜಿಟಲ್ ಪೇಮೆಂಟ್ ಮೊರೆ ಹೋಗಿದ್ದಾರೆ ಆರೋಪಿ. ಡಿಜಿಟಲ್ ಪೇಮೆಂಟ್ ಮಾಡಿಸಿಕೊಳ್ಳುವುದರ ಮೂಲಕವಾಗಿ ಸದ್ಯ ಎಫ್ಟಿಎ ಸತೀಶ್ ರಾಠೋಡ್ ಈಗ ಅರೆಸ್ಟ್ ಆಗಿದ್ದಾರೆ. ಫೋನ್ ಪೇ ಮಾಡಿ ಎಂದಿದ್ದ ಭ್ರಷ್ಟ ಅಧಿಕಾರಿಗೆ ಲೋಕ ಶಾಕ್ ನೀಡಿದೆ. ಡಿಜಿಟಲ್ ಟ್ರಾನ್ಸಾಕ್ಷನ್ ದಾಖಲೆಗಳ ಸಮೇತ ಈಗ ಆರೋಪಿ ಲಾಕ್ ಆಗಿದ್ದಾರೆ. ಕಲಬುರಗಿ ಲೋಕಾಯುಕ್ತ ಎಸ್ಪಿ ಯಶಸ್ವಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ದೂರುದಾರ ಶಿವಕುಮಾರ್ ಅವರಿಂದಲೇ ಡಿಜಿಟಲ್ ಪೇಮೆಂಟ್ ಮೂಲಕ ಸತೀಶ್ ಹಣವನ್ನ ಸ್ವೀಕರಿಸಿರುತ್ತಾರೆ. ಲಂಚದ ಹಣ ಖಾತೆಗೆ ಜಮಾ ಆಗ್ತಾ ಇದ್ದಂತೆಯೇ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿಗಳು ಸದ್ಯ ಅವರನ್ನ ಹಿಡಿದಿದ್ದಾರೆ. ಗಮನಿಸ್ತಾ ಇರಬಹುದು, ಏನು ಎರಡನೆಯ ಫೋಟೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಇವರೇ ಎಫ್ಟಿಎ ಸತೀಶ್ ರಾಠೋಡ್ ಸದ್ಯ ಅರೆಸ್ಟ್ ಆಗಿದ್ದಾರೆ. 10,000 ಲಂಚವನ್ನು ಕೇಳಿರ್ತಾರೆ ಈ ಎಫ್ಡಿಎ. ಹಣದ ಆಸೆಗೋಸ್ಕರ ಅದನ್ನು ಡಿಜಿಟಲ್ ಪೇಮೆಂಟನ್ನು ಮಾಡೋದು ಕೂಡ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಲೋಕಾಧಿಕಾರಿಗಳು ಹೋಗಿ ದಾಳಿಯನ್ನು ನಡೆಸಿದ್ದಾರೆ. ಡಿಜಿಟಲ್ ಟ್ರಾನ್ಸಾಕ್ಷನ್ಗಳ ಡಾಕ್ಯುಮೆಂಟ್ಸ್ ಸಮೇತವಾಗಿಯೇ ಆರೋಪಿ ಸದ್ಯ ಲಾಕ್ ಆಗಿದ್ದಾರೆ. ದಿನನಿತ್ಯ ಇದೇ ರೀತಿಯಾದಂತಹ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೇವೆ. ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋದಕ್ಕಾಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ಅಲ್ಲಿ ಭ್ರಷ್ಟಾಚಾರ, ಲಂಚಾವತಾರವೇ ತಾಂಡವವಾಡ್ತಾ ಇದೆ. ಅದೇ ರೀತಿ ಈಗ ಹಣದ ಆಸೆಗಾಗಿ ಇಲ್ಲೊಬ್ಬ ಆರೋಪಿ ಡಿಜಿಟಲ್ ಪೇಮೆಂಟನ್ನು ಕೂಡ ಮೊರೆ ಹೋಗಿದ್ದಾರೆ. ಬಹುಶಃ ಡಿಜಿಟಲ್ ಪೇಮೆಂಟನ್ನು ಮಾಡಿದ್ರೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಪುರಾವೆಗಳು ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಡಿಜಿಟಲ್ ಪೇಮೆಂಟ್ನ ಮೊರೆ ಹೋಗಿರ್ತಾರೆ. ಡಿಜಿಟಲ್ ಟ್ರಾನ್ಸಾಕ್ಷನ್ ದಾಖಲೆಗಳ ಸಮೇತನೇ ಈಗ ಲಾಕ್ ಮಾಡಿದ್ದಾರೆ ಆರೋಪಿಯನ್ನು. ದೂರುದಾರ ಶಿವಕುಮಾರ್ ಅವರಿಂದ ಡಿಜಿಟಲ್ ಪೇಮೆಂಟ್ ಮೂಲಕ ಹಣವನ್ನು ಸ್ವೀಕರಿಸಿದ್ರು ಸತೀಶ್. ಲಂಚದ ಹಣ ಖಾತೆಗೆ ಜಮೆ ಆಗ್ತಾ ಇದ್ದಂತೆ ರೆಡ್ ಹ್ಯಾಂಡ್ ಆಗಿ ಸದ್ಯ ಅಧಿಕಾರಿಗಳು ಆತನನ್ನ ಹಿಡಿದಿದ್ದಾರೆ. ಫೆಬ್ರವರಿ